ಬಂದಪ್ಪ ಅಂತಂದ್ರೆ ನಿಮ್ಮ ಜೊತೆ ನಾನು ಇರ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಗಮನ ಕೊಡಬೇಕು. ನಿಮ್ಮ ಮಗು ಏನು ಮಾಡ್ತಿದೆ, ಎಷ್ಟು ಬದಲಾವಣೆ ಆಗ್ತಿದೆ ಅದರ ಕಡೆ ಗಮನ ಕೊಟ್ಟು ನಿಮ್ಮ ಪ್ರಯತ್ನವನ್ನು ಯಾವತ್ತೂ ಬಿಡಬಾರ್ದು. ನನ್ನ ಮಗು 5ನೇ ತರಗತಿ ಸ್ವಲ್ಪ ವೀಕ್ನೆಸ್ ಇದ್ದ, ಈ ಬಾರಿ ಬಹಳಷ್ಟು ಬದಲಾವಣೆ ಆಗಿದ್ದಾನೆ. ಅದಕ್ಕೆ ತಮ್ಮ ಮಕ್ಕಳ ಕಡೆ ಗಮನವನ್ನು ಹರಿಸಿ ಎಲ್ಲ ಪ್ರಮಾಣಗಳನ್ನು ಕೇವಲ ಶಿಕ್ಷಕರನ್ನ ಹಾಕಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರು ಕೂಡ ಜವಾಬ್ದಾರಿ ಇರ್ತದೆ. ಹಾಗಾಗಿ ಇಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಮಕ್ಕಳ ಕಡೆ ನೀವು ಗಮನ ಮಾಡಬೇಕು. ಈಗ ನಡು ಕಾರ್ಯಕ್ರಮ ಬಹಳಷ್ಟು ಮಂದಿ ಬಿಟ್ಟು ಹೊರಟ್ರಿ, ನಿಮ್ಗೇನು ಅರ್ಥ ಆಗಂಗಿಲ್ಲ. ಇಂಥ ಕಾರ್ಯಕ್ರಮ ಬರೋದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ಸಾಕಷ್ಟು ಗಮನ ಆಗ್ತದೆ. ಒಂದು ಮಾತು ಹೇಳ್ತೀನಿ, ಒಬ್ಬರು ವಿಜ್ಞಾನಿ ಇರ್ತಾರೆ, ಥಾಮಸ್ ಅಲ್ವಾ ಎಡಿಸನ್. ಥಾಮಸ್ ಅಲ್ವಾ ಎಡಿಸನ್ ಸ್ಕೂಲ್ ಒಳಗೆ ಭಾಳ ತಡಿರ್ತಾನೆ. ಸಾಕಾಗಿರ್ತದೆ ಮಕ್ಕಳಿಗೆ, ಟೀಚರ್ಸ್ ಸಾಕಾಗಿರ್ತದೆ. ಒಂದು ದಿವಸ ಏನ್ ಮಾಡ್ತಾರೆ, ತನ್ನ ತಾಯಿಗೆ ಲೆಟರ್ ಬರೆದು ಕಳಿಸ್ತಾರ. ಏನಂತ ಹೇಳಿ, ನಿನ್ ಮಗ ನಮ್ಗೆ ಸಾಕಾಗೈತಿ, ನಿಮ್ ಶಾಲೆ ಒಳಗೆ ದಡ್ಡ ಅದಾನ, ಅವ್ರದ್ದು DC ತಗೊಂಡು ಹೋಗ್ರಿ ಅಂತ ಹೇಳಿ ಥಾಮಸ್ ಅಲ್ವಾ ಎಡಿಸನ್ಗೆ ಗುರುಗಳು ಲೆಟರ್ ಬರೆದು ಆ ಪತ್ರವನ್ನು ಓದಿ ನೋಡ್ತಾಳ, ಮಗನಿಗೆ ಒಂದು ಪ್ರೋತ್ಸಾಹ ಕೊಡ್ತಾಳ. ಆ ಪತ್ರನಾಗ ಏನಿರ್ತೈತಿ, ಭಾಳ ದಡ್ಡ ಇರ್ತಾನ, ನಮ್ಮಿಂದ ಕರೆಸ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅದು ಇರ್ತೈತಿ. ಆದ್ರ ಆ ತಾಯಿ ಏನ್ ಮಾಡ್ತಾಳ, ಮಗನಿಗೆ ಹೇಳ್ತಾರ, ನಿನ್ನ ಶಾಲೆ ಒಳಗೆ ಎಲ್ಲರಿಗಿಂತ ನೀನೇ ಶಾಣೆ ಐತಿ, ಗುರುಗಳಿಗಿಂತ ಮಿಗಿಲಾಗಿ ನೀ ಶಾಣೆ ಐತಿ, ಅದಕ್ಕೆ ನಮಗೆ ಕಲ್ಸಕ್ ಆಗಂಗಿಲ್ಲ, ನಿನ್ನ ತಾಯಿ ಹತ್ರನೇ ಕಲ್ಸ ಅಂತ ಹೇಳಿ ಹೇಳ್ಯಾರ ಅಂತ ಹೇಳಿ ಮಗು ಹೇಳ್ತಾರ. ಅವಾಗ ಮಗು ಏನ್ ಮಾಡ್ತದ, ಬಹಳ ಹುರುಪಿಗೆ ಬಂದು ಮುಂದೆ ಏನಾಕಲ್ಲ ಅಂತಂದ್ರ ಬಲ್ಪ್, ಇವತ್ತೇನು ಬೆಳಕು ಬಲಿಕದ್ರಲ್ಲಿ ಬೆಳಕ, ಆ ವಿದ್ಯುತ್ ಬಲ್ಪ್ ಕಂಡಿಡ್ದವನೇ ಥಾಮಸ್ ಅಲ್ವಾ ಎಡಿಸನ್. ಒಂದ್ ದಿವಸ ಪೆಟ್ಟಿಗೆ ಒಳಗ ಮನೆಯನ್ನು ಸ್ವಚ್ಛ ಮಾಡ್ತಿರ್ತಾನ. ಆ ಸಂದರ್ಭದಲ್ಲಿ ಅವನಿಗೆ ಒಂದು ಲೆಟರ್ ಸಿಗ್ತೈತಿ. ಆ ಲೆಟರ್ನಾಗ ಏನ್ ಬರ್ದಿರ್ತಾನ ಅಂತಂದ್ರ, ಈ ಶಾಲೆ ಒಳಗೆ ಎಲ್ಲರಿಗಿಂತ ದಡ್ಡಿದ್ದವ ನೀನೇ, ಅದಕ್ಕೆ ನಮ್ಮಿಂದ ಕಲ್ಸಕ್ ಆಗಂಗಿಲ್ಲ, ನೀನು ಮನೆಯಲ್ಲಿ ಕೂತು ಓದತ್ತು ಬರ್ದಿರ್ತಾನ. ಅಷ್ಟೊಟ್ಟಿಗೆ ಆ ತಾಯಿ ಸತ್ತು ಹೋಗಿರ್ತಾವ. ಅಷ್ಟೊಟ್ಟಿಗೆ ನಾವು ಸಂಶೋಧನೆ ಮಾಡಿರ್ತಾವ. ಹಾಗಾಗಿ ಯಾವತ್ತೂ ಜೀವನದಲ್ಲಿ ಪ್ರಯತ್ನ ಯಾರು ಬಿಡಬಾರ್ರಿ, ತಾಯಿ ತಂದೆ ಕೂಡ ಮಾಡ್ರಿ. ಇಲ್ಲಿ ಕುಮಾರಸ್ವಾಮಿ ನಾನು ಕೊನೆಯದಾಗಿ ಹೇಳ್ತೀನಿ, ಲಾಸ್ಟ್ ಟೈಮ್ ಹೇಳಿದೆ ಸರ್, ಎಲ್ಲ ಚಲೋ ಇಂಪ್ರೂವ್ಮೆಂಟ್ ಬಹಳಷ್ಟು ಆಗಿದೆ. ಲಾಸ್ಟ್ ಟೈಮ್ ಹೇಳಿದ್ದೇನೆ. ಈಗ ಹುಡುಗರಿಗೆ ಏನಾಗ್ತದೆ, ಚಪ್ಪಲ್ಗಳು ಮಾಡೋದು, ಪುಸ್ತಕಗಳು ಮಾಡೋದು, ಬುಕ್ ಮಾಡೋದು, ಇಲ್ಲಿ ಶಿಸ್ತನ್ನು ಮೊದಲು ಸಂಸ್ಕಾರ ಬೇಕು. ಮೊದಲು ನಿಮ್ಮ ಹತ್ರ ಸಂಸ್ಕಾರ ಬೇಕು, ಆಮೇಲೆ ತಂದೆ ತಾಯಿ ಹತ್ರ ಬೇಕು, ಮಗಳ ಹತ್ರ ಬೇಕು. ಈಗ ನಮ್ಮ ಹುಡುಗ ಜಿನೇಂದ್ರ ಚೌಡವ, ಅವ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಾನ. ಬುಕ್ಕರಾಗಿದ್ದು ಬುಕ್ಕ ಕಳು ಮಾಡಿದ್ರೆ ತಲೆ ಕೆಟ್ಟ ಬಿಡ್ತೈತಿ, ಬ್ಯಾಗ್ ಪೆನ್. ಅವ ಶಾಣ್ಯದಾನ. ನನ್ ಜಿದ್ದನ್ ಚೌಡ ಭಾರಿ ಶಾಣ್ಯದವ. ಅವ ಭಾಳ ದೂರ ಹೋಗ್ಬಿಟ್ಟನ, ಓದ್ತಾನ ಮಾಡ್ತಾನ, ಬುಕ್ಕ ಒಂಚೂರು ಹೋಗ್ತಾನ. ಅದಕ್ಕೆ ಸ್ವಲ್ಪ ಶಿಸ್ತು ಮಾಡಿ. ಹುಡುಗರು ಏನ್ ಮಾಡ್ತಿರ್ತಾರ, ಹೊರಗಡೆ ಆಟ ಆಡ್ತಿರ್ತಾರ, ಜಗಳ ಮಾಡ್ತಿರ್ತಾರ, ಆತ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಮತ್ತೆ ಈಗ ಶಿಸ್ತು ಅಂದ್ರೆ ಸ್ಟ್ರಿಕ್ಟ್ ಇರ್ಬೇಕು. ಇಲ್ಲಿ ಒಂದು ಪುಸ್ತಕ ಪೆನ್ನ ಹಾಳಿ ಕಂಪ್ಲೀಟ್ ಬರಬಾರ್ದು. ಆ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಸ್ವಲ್ಪ ಶೌಚಾಲಯ ಕಡೆ ಸ್ವಲ್ಪ ನಿಂದು ಕೂಡ ಗಮನ ಇರಲಿ. ಇನ್ನೊಂದು 2-3 ಶೌಚಾಲಯ ವ್ಯವಸ್ಥೆ ಮಾಡಬೇಕು. ಪದೇ ಶಿಕ್ಷಕರನ್ನು ಬದಲಾವಣೆ ಮಾಡಬಾರ್ದು. ಜರ್ಮನ್ ಸಾಹೇಬ್ ನಿಮ್ಮ ಹತ್ರ ಒಂದು ಕಳ್ಕಳಿ ಇರ್ತೈತಿ, ಭಾಳ ಕಾಲುಗಳನ್ನು ಬೀಳ್ತೀನಿ. ಶಿಕ್ಷಕರನ್ನು ಬದಲಾವಣೆ ಮಾಡಬಾರ್ದು. ಕೆಲವೊಂದು ಮಕ್ಕಳಿಗೆ ತಿಳಿತೀವಿ, ಕೆಲವೊಂದು ಮಕ್ಕಳಿಗೆ ತಿಳಿದಿಲ್ಲ. ಸರ್ ಹೆಸರು ಹೇಳಂಗಿಲ್ಲ. ಆ ಸರ್ ಬದಲಾವಣೆ ಆದ್ರೆ ನನ್ನ ಮಗನಿಗೆ ಸ್ವಲ್ಪ 50% ಸ್ವಲ್ಪ ಇಫೆಕ್ಟ್ ಆಗೈತಿ. ಬದಲಾವಣೆ ಮಾಡಿದ್ರಿ ಏನಕ್ಕೆ, ಕೆಲವೊಂದು ಸರ್ಗಳು ಅರ್ಥ ಆಗ್ತದೆ, ಕೆಲವೊಂದು ಸರ್ ಅರ್ಥ ಆಗಂಗಿಲ್ಲ. ಈಗ ಬದಲಾವಣೆ ಮಾಡಬೇಡ್ರಿ. ನಾವು ಸ್ವಲ್ಪ ಹುಡುಗರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅಂತಂದ್ರೆ ಏನು, ಹೊಡಿಯಂಗಿಲ್ಲ, ಬೆಳೆಯಂಗಿಲ್ಲ. ಅವ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಶಾಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅದಕ್ಕೆ ನಿಮ್ಮ ಮಕ್ಕಳ ಕಡೆ ನೋಡ್ರಿ. ಮಕ್ಕಳಿಗಿಂತ ಜಾಸ್ತಿ ನಮ್ಮ ಹಿರಿಯರಾದ ಪ್ರಕಾಶಣ್ಣ ನಾಯಕ್ ಹೇಳಿದ್ರು, 1000 ಎಕರೆ ಮಾಡೋದಕ್ಕಿಂತ ಮಕ್ಕಳಿಗೆ ಒಂದು ಆಸ್ತಿ ಏನಪ್ಪಾ ಅಂದ್ರೆ ಶಿಕ್ಷಣ. ಈ ಕಾಲದ ಶಿಕ್ಷಣ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ನೀವು ಬರೀ ಬರ್ತೀರಿ, ಫೀಸ್ ಕಟ್ಟಿವಿ, ಅದು ಮಾಡಿದ್ವಿ, ಇದು ಮಾಡೋದಕ್ಕಿಂತ ನೀವು ನೋಡ್ಬೇಕು ಮಕ್ಕಳು ಏನ್ ಮಾಡಾಕತ್ತಾರೋ, ಏನು ಸಾಲಿ ಕೇಳಾಕತ್ತಾರೋ, ಏನು ಮೊಬೈಲ್ ನೋಡ್ಕೊಂಡು ಕೂತಾರ, ಅದು ನೋಡಂಗಿಲ್ಲ. ಇನ್ನು ಕೆಲವು ಮಕ್ಕಳಿಗೆ ಶಾಲೆ ಚರ್ಮ ಅಂತ ಚಲೋ ಮಾಡಿ